ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೀನಿ ಸಿಲ್ವರ್ ಮತ್ತು ಸ್ಯಾರೀಸ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ. ಸೊ ಏನೇನು ತೊಗೊಂಬಂದೆ, ಎಷ್ಟಾಯಿತು ಅಂತ ಈ ಒಂದು ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಸೊ ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡಿ ಅದು ಕುಬೇರ ಕುಂಕುಮ ಬಗ್ಗೆ ಒಂದು ಸ್ವಲ್ಪ ಕ್ವೆರೀಸ್ ಬಂದಿದೆ. ಅಂದರೆ ಅದು ಬರೀ ಲಕ್ಷ್ಮೀ ಪೂಜೆಗಷ್ಟೇ ಇಡಬೇಕಾ, ಇಲ್ಲ ಲಕ್ಷ್ಮೀ ವಿಗ್ರಹಕ್ಕಷ್ಟೇ ಇಡಬೇಕಾ, ಬೇರೆ ವಿಗ್ರಹಗಳಿಗೆಲ್ಲ ಇಡ್ಬೋದಾ ಅಂತ. ಸೊ ಆ ಥರ ಏನೂ ಇಲ್ಲ. ಅದು ನಾರ್ಮಲ್ ಎಲ್ಲ ಅರಿಶಿನ ಕುಂಕುಮ ಹೆಂಗೆ ಇಟ್ಕೊಳ್ತೀವಲ್ವ, ಗಂಧ ಎಲ್ಲ, ಅದರಲ್ಲಿ ಇದು ಒಂದು ಚಿಟಿಕೆ ಆ್ಯಡ್ ಮಾಡಿ ಎಲ್ಲ ವಿಗ್ರಹಗಳಿಗೂ ನಾನು ಇಡ್ತೀನಿ, ಎಲ್ಲ ಫೋಟೋಸ್ಗೆ ವಿಗ್ರಹಗಳಿಗೆಲ್ಲ. ಸೊ ಲಕ್ಷ್ಮಿಗೆ ಅದು ಪ್ರಿಯವಾದ ಕುಂಕುಮ ಅಷ್ಟೇ, ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಕ್ವೆರಿ ಏನು ಬಂದಿತ್ತಂದರೆ, ಲಕ್ಷ್ಮೀ ಮುಖವಾಡ ನಾವೇನು ಯೂಸ್ ಮಾಡ್ತೀವಲ್ವ ಅದನ್ನು ಎಕ್ಸ್ಚೇಂಜ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ. ಸೊ ಸೀರಿಯಸ್ಲಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಎಕ್ಸ್ಚೇಂಜ್ ಮಾಡ್ಬೋದಾ ಇಲ್ವಾ ಅಂತ. ಸೊ ನನ್ನ ಹತ್ರನೂ ಒಂದು ಲಕ್ಷ್ಮೀ ಮುಖವಾಡ, ನಮ್ಮ ಅತ್ತೆ ತೆಗ್ದಿಟ್ಟಿರೋಂಥ ಒಂದು ಮುಖವಾಡ ಇದೆ. ಅದನ್ನು ಎಕ್ಸ್ಚೇಂಜ್ ಮಾಡಿ ನಾನು ತೊಗೋಬೋದಿತ್ತು. ಬಟ್ ಸಮ್ಹೌ ನನಗೆ ಏನಂತ ಅನಿಸುತ್ತೆ ಅಂದರೆ, ತುಂಬ ವರ್ಷಗಳಿಂದ ಅದನ್ನು ಪೂಜೆ ಮಾಡ್ಕೊಂಡು ಬಂದಿರ್ತೀವಲ್ವ, ಅದರಲ್ಲಿ ಒಂದು ಪವರ್ ಅನ್ನೋದಿರುತ್ತೆ. ಸೊ ಅದನ್ನು ಹಾಕೋದು ನನಗೆ ಮನಸ್ಸಿಗೆ ಅಷ್ಟು ಒಪ್ಪಲಿಲ್ಲ, ಮನೆಯಿಂದ ಆ ಪವರ್ ಹೋಗುವಂಥದ್ದು. ಸೊ ಎರಡೂ ನಮ್ಮ ಮನೇಲಿ ಅದು ಅವೈಲೇಬಲ್ ಇದೆ, ನಾನೆಲ್ಲೂ ಎಕ್ಸ್ಚೇಂಜ್ ಮಾಡಿಲ್ಲ. ಹಂಗೂ ನಿಮಗೆ ಆ ಒಂದು ಕ್ವೆರಿಗೆ ಆನ್ಸರ್ ಬೇಕಂದರೆ ನೀವು ಲೋಕಲ್ ಯಾವುದಾದ್ರೂ ಅರ್ಚಕರ ಹತ್ರನೋ ದೇವಸ್ಥಾನದಲ್ಲಿ ಹೋಗಿ ಒಂದು ವೇಳೆ ಈ ಥರ ಎಕ್ಸ್ಚೇಂಜ್ ಮಾಡ್ಬೋದಾ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಡಿ. ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ಒಂದು ವ್ಲಾಗ್ನ ನೋಡೋರಿಗೆ ಈ ಒಂದು ಕ್ವೆರಿಗೆ ಆನ್ಸರ್ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಯಾಕಂದರೆ ನನಗೆ ಗೊತ್ತಿಲ್ದಿರೋ ವಿಷಯನ ನಾನು ಕನ್ಫರ್ಮೇಷನ್ ಕೊಡೋಕ್ಕಾಗಲ್ಲ. ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ದಿರೋದ್ರಿಂದ ಈ ವ್ಲಾಗಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದರೆ ಎಷ್ಟೊಂದು ಜನ ಅದ್ರ ಬಗ್ಗೆ ಐಡಿಯಾ ಇರೋರು ಇರ್ತಾರಲ್ವ, ಎಕ್ಸ್ಚೇಂಜ್ ಮಾಡ್ಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ. ಸೊ ಅಂಥವರು ಏನಾದರೂ ನಿಮಗೆ ಆನ್ಸರ್ ಗೊತ್ತಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ದಟ್ ನಾನು ಅವ್ರಿಗೆ ಅದನ್ನು ಆನ್ಸರ್ನ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟು ಇವಾಗ ಮನೆ ಆಚೆ ಎಲ್ಲ ಸ್ವಲ್ಪ ವರ್ಕ್ ಎಲ್ಲ ನಡೀತಾ ಇದೆಯಲ್ವಾ. ಸೊ ಇವತ್ತು ಸೆಕೆಂಡ್ ಡೇ ಅವ್ರಿಗೆ ಎಲ್ಲ ಟೀ ಎಲ್ಲ ಮಾಡಿ ಕೊಟ್ಟು ನೆಕ್ಸ್ಟು ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಅಮ್ಮ ಮನೆಗೆ ಹೋಗೋಣ ಅಂತ. ಸೊ ಯೂಶ್ವಲಿ ಅಮ್ಮ ಮನೆಗೆ ಹೋಗಬೇಕಾದ್ರೆ 3 ಟೈಮ್ಸ್ಗೂ ಬೇಕಾಗಿರೋವಂಥದ್ದು ಏನು ಒಂದು ಸಾಂಬಾರು ಇಲ್ಲ ಏನೋ ಒಂದು ಮಾಡಿಟ್ಟು ಹಸ್ಬೆಂಡ್ಗೆ ಹೋಗ್ಬಿಡ್ತೀನಿ. ಯಾಕಂದರೆ ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು ಊಟಕ್ಕೆ ಅಂತ. ಹಂಗೂ ಅಮ್ಮ ಇವತ್ತು ಇಲ್ಲೇ ಬಂದು ಒಂದು ದಿನ ಸ್ಟೇ ಮಾಡು, ತುಂಬ ದಿನ ಆಯಿತು ನೀನು ಬಂದು, ಒಂದು ದಿನವೂ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಏನಾಗ್ತಾಯಿದೆ ಅಂದರೆ, ಮನೇಲಿ ತುಂಬ ಕೆಲಸ ಇರುತ್ತೆ, ಪ್ಲಸ್ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇರುತ್ತೆ. ಮತ್ತು ನಾನು ಒಂದಿನ ಮನೇಲಿ ಇರಲಿಲ್ಲ ಅಂದರೆ ನೆಕ್ಸ್ಟು ನಾನು ಹೋಗಿ ರಿಟರ್ನ್ ಬರೋ ಅಷ್ಟರಲ್ಲಿ ಡಬಲ್ ಕೆಲಸ ಆಗಿರುತ್ತೆ. ಅಂದರೆ ಎಲ್ಲ ಫುಲ್ ಗಜಿಬಿಜಿ ಆಗಿರುತ್ತೆ ಮನೆ. ಹಂಗೂ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಬಟ್ ಸ್ಟಿಲ್ ಒಂಥರ ಅದೊಂದು ಸ್ಕೆಡ್ಯೂಲೇ ಚೇಂಜ್ ಆಗೋಗಿರುತ್ತೆ. ಸೊ ಈ ನಡುವೆ ಆದಷ್ಟು ಜಾಸ್ತಿ ಅಮ್ಮ ಮನೆಯಲ್ಲಿ ನನ್ನ ಮಕ್ಕಳನ್ನ ಕಳಿಸ್ತೀನಿ. ಬಟ್ ನಾನು ಹೋಗಿ ನೈಟ್ ಔಟ್ ಇರೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅಮ್ಮ ಇಲ್ಲ ಇವತ್ತು ನೈಟ್ ಔಟ್ ಇದ್ದು ಹೋಗು, ತುಂಬ ದಿನ ಆಯಿತು ಮನೇಲಿ ಬಂದು ಇದ್ದು ಅಂತ ಅಂದರು. ಅದಕ್ಕೆ ಇವಾಗ ಸಾಂಬಾರೆಲ್ಲ ಮಾಡಿಟ್ಟು ಹೋಗೋಣ ಅಂತ. ಸೊ ಹಂಗೂ ಇವತ್ತು ತೊಂಡೆಕಾಯಿ ಎಲ್ಲ ಅವೈಲೇಬಲ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಒಂದು ಕರಿ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಈ ತೊಂಡೆಕಾಯಿ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಫ್ರೈಡ್ ರೈಸ್ ಥರ ತೊಂಡೆಕಾಯಿ ರೈಸ್ ಮಾಡ್ಕೊಳ್ತೀವಿ. ಅದು ಬಿಟ್ಟರೆ ಬೇಳೆಯಲ್ಲಿ ಹಾಕಿ ಫುಲ್ ಕಾಯಿ ಹೋಳೋಳೆ ಹಾಕಿ ಮಾಡ್ತೀವಿ. ಬಟ್ ಇದೊಂದು ಡಿಫ್ರೆಂಟ್ ರೆಸಿಪಿ. ಸೊ ನೀವೇನಾದರೂ ಯಾವತ್ತಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ನೀವು ಹೀರೆಕಾಯಲ್ಲೂ ಮಾಡ್ಕೋಬೋದು. ಮತ್ತು ಬದನೆಕಾಯಲ್ಲಿ ಯೂಶ್ವಲಿ ಎಲ್ಲರೂ ಮಾಡ್ತಾರೆ ಎಣ್ಣೆಗಾಯಿ ಅಂತಲ್ವ, ಸೇಮ್ ಅದೇ ರೆಸಿಪಿನೇ. ಬಟ್ ಎಣ್ಣೆಗಾಯಿಯಲ್ಲಿ ನಾವು ಬದನೆಕಾಯಿ ಹಾಕ್ತೀವಿ, ಇಲ್ಲಿ ತೊಂಡೆಕಾಯಿ ಹಾಕ್ತೀವಿ. ಸೊ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಕ್ಕೆ, ಲವಂಗ, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಇದು ಮಸಾಲೆ ರುಬ್ಕೋಬೇಕಾದ್ರೆ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಳ್ತೀನಿ. ಸೊ ಇವಾಗ ತೊಂಡೆಕಾಯಿಗೆ ನೀವು ಬೇಕಾದರೆ ಆ ಮಸಾಲೆ ತುಂಬಿ ಎಣ್ಣೆಗಾಯಿ ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ಕೋಬೋದು. ಸೊ ನಾನು ಅಷ್ಟು ಟೈಮ್ ಇಲ್ಲ ಅಂತ ಫಸ್ಟು ತೊಂಡೆಕಾಯಿನೆಲ್ಲ ಎಣ್ಣೆಲಿ ಹುರ್ಕೊಂಡು ಆಮೇಲೆ ಆ ಮಸಾಲೆ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎರಡು ಒಂದೇ ರುಚಿ ಬರುತ್ತೆ. ಯೂಶ್ವಲಿ ಬದನೆಕಾಯಿ ಅಂದರೆ ದೊಡ್ಡ ದೊಡ್ಡದಾಗಿರುತ್ತೆ, ಮಸಾಲೆ ತುಂಬಿ ಹಾಕ್ತೀವಿ. ಬಟ್ ಕೆಲವೊಬ್ಬರು ಈ ತೊಂಡೆಕಾಯಿಗೂ ಫುಲ್ಲು ಪೇಷನ್ಸಿಂದ ಮಸಾಲೆ ತುಂಬಿನೂ ಮಾಡ್ತಾರೆ. ಸೊ ನಾನು ಟೈಮ್ ಇಲ್ದಿರೋ ಕಾರಣ ಈ ಥರ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ಸೊ ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಒಂದು ಕುಕ್ಕರ್ ವಿಸಿಲ್ ಕೂಗಿಸ್ಕೊಂಡ್ರೆ ಈ ಒಂದು ಕರಿ ರೆಡಿಯಾಗಿ ಹೋಗುತ್ತೆ. ಸೊ ನಾವು ಇದನ್ನು ತೆಂಗಿನಕಾಯಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈ ಒಂದು ಮಸಾಲೆ ಕರಿನ. ನೀವು ಬೇಕಾದರೆ ಕಡಲೆ ಬೀಜ ಎಳ್ಳು ಹಾಕಿ ಮಾಡ್ತಾರಲ್ವ ಆಂಧ್ರ ಸ್ಟೈಲು, ಆ ಥರನೂ ಮಾಡ್ಬೋದು. ಸೊ ಎರಡೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಈ ಒಂದು ಕರಿ ಬಂದು ಮುದ್ದೆ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ. ಕಡಲೆ ಬೀಜ ಹಾಕಿ ಮಾಡೋದು ಬಂದು ರೊಟ್ಟಿ, ಚಪಾತಿ ಅಂಥದಕ್ಕೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಎಲ್ಲ. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ನೆಕ್ಸ್ಟು ಇನ್ನೇನು ಅಡುಗೆ ಎಲ್ಲ ಮುಗೀತು, ನಾನು ಇನ್ನು ಅಮ್ಮ ಮನೆಗೆ ಹೊರಡೋಣ ಅಂತ. ಸೊ ಇವತ್ತು ಪಿಕ್ ಮಾಡೋಕ್ಕೆ ತಮ್ಮ ಬಂದಿದ್ದ. ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಅಮ್ಮ ಮನೆ ಹತ್ರನೇ ಒಂದು ಚಾಟ್ಸ್ ಅಂಗಡಿ ಇದೆ. ನನ್ನ ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರು ಕೊಡಿಸ್ಕೊಂಡು ಹೋಗೋಣ ಅಂತ ಇವತ್ತು ಜ್ಯೂಸ್ ಮ್ಯಾಜಿಕ್ ಅನ್ನೋ ಒಂದು ಚಾಟ್ ಸೆಂಟರ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಲೈಕ್ ಇದೊಂದು ಓಲ್ಡ್ ಚಾಟ್ ಸೆಂಟರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 18 ಇಯರ್ಸಿಂದ ಇದೆ ಇದು. ಸೊ ನಾವು ಕಾಲೇಜ್ ಓದೋವಾಗೆಲ್ಲ ಇದೊಂಥರ ಅಡ್ಡ ಅಂತಾರಲ್ವ, ಆ ಥರ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಕ್ಕೆ. ಸೊ ಇಲ್ಲಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಇವಾಗ ಇದ್ರ ಪಕ್ಕನೇ ಇನ್ನೊಂದಾಗಿದೆ ಟುಡ್ಯೂಸ್ ಅಂತ, ಅಲ್ಲೂ ಚೆನ್ನಾಗಿರುತ್ತೆ. ಸೊ ಇವತ್ತು ಮತ್ತೆ ತುಂಬ ದಿನ ಆಯಿತು ಅಂತ ಇಲ್ಲಿಗೆ ಬಂದಿದ್ದೀವಿ. ಸೊ ಪ್ರೈಸಸ್ ಬಗ್ಗೆ ಹೇಳಬೇಕಾದ್ರೆ ರೀಸನಬಲ್ ಪ್ರೈಸಸ್ಸೇ, ಅಷ್ಟೊಂದೇನು ಕಾಸ್ಟ್ಲಿ ಏನು ಅನ್ಸಲ್ಲ. ಆಂಬಿಯನ್ಸು ಎಲ್ಲ ಚೆನ್ನಾಗಿದೆ. ಸೊ ಇದರಲ್ಲಿ ಪ್ರೈವೇಟ್ ರೂಮ್ಸು ಸಹ ಅವೈಲೇಬಲ್ ಇದೆ. ಬಟ್ ಅದು ಎಲ್ಲ ಫಿಲ್ ಆಗಿರೋ ರೀಸನಿಂದ ನಾವು ಕಾಮನ್ ಏರಿಯಲ್ಲೇ ಬಂದು ಕೂತಿದ್ದೀವಿ. ಸಖತ್ ಮೆಮೊರೀಸ್ ಇರೋ ಅಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೂ ಇಲ್ಲಿ ಲೈಕ್ ನಾವು ಇವತ್ತೇನು ಆರ್ಡ್ರ್ ಮಾಡಿದ್ದೀವಿ ಅಂದರೆ ಬರ್ಗರ್ ತೊಗೊಂಡ್ವಿ, ಪನ್ನೀರ್ ಮತ್ತು ಪೊಟ್ಯಾಟೊ. ಸೊ ಪನ್ನೀರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಪ್ರೈಸಸ್ ಅಂತೂ ತುಂಬಾ ರೀಸನಬಲ್ ಇದೆ. ಮತ್ತು ಅವ್ರು ಕೊಟ್ಟಿದ್ದಂಥ ಮಯೋನೀಸ್ ಇರುತ್ತಲ್ವ ಬರ್ಗರ್ ಮೇಲೆ, ಅದಂತೂ ಸಖತ್ತು ಟೇಸ್ಟಿಯಾಗಿತ್ತು. ಸೊ ನೆಕ್ಸ್ಟು ಸಿಸ್ಲಿಂಗ್ ಬ್ರೌನಿ ಐಸ್ ಕ್ರೀಮ್ ತೊಗೊಂಡ್ವಿ. ಸೊ ಇದು ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಇದು ಬೇಕಾದರೆ ನೀವು ಚಾಕ್ಲೇಟ್ ಟಾಪಿಂಗ್ಸಿಗೆ ಬದಲು ನೀವು ವೆನಿಲಾ ಐಸ್ ಕ್ರೀಮು ಹಾಕೋಬೋದು. ಆ ಬ್ರೌನಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ನನಗೆ ಪರ್ಸ್ನಲಿ ಈ ಒಂದು ಶಾಪಲ್ಲಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಐಟಮ್ಸು. ಸೊ ನಾನು ರೆಗ್ಯುಲರಾಗಿ ತೊಗೊಳ್ಳೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಬಿಟ್ಟರೆ ಇಲ್ಲಿ ಗೋಬಿ ಮಾತ್ರ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಸೊ ನಾವಿವತ್ತು ಮಶ್ರೂಮ್ ಗೋಬಿ ತೊಗೊಂಡಿದ್ವಿ. ಇದರಲ್ಲಿ ಡ್ರೈ ಸಹ ಸಿಗುತ್ತೆ, ಸೊ ನೀವು ಡ್ರೈ ಸಹ ಟ್ರೈ ಮಾಡ್ಬೋದು. ಇನ್ನು ಮಕ್ಕಳ ಜೊತೆ ಬಂದಾಗ ಫ್ರೆಂಚ್ ಫ್ರೈಸ್ ಅಂತೂ ತೊಗೊಳ್ದಿರ ಇದ್ರಾಗುತ್ತಾ. ಸೊ ಅದೊಂದು ತೊಗೊಂಡು ಮತ್ತೆ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಮನೆಗೆ ಬಂದಮೇಲೆ ಅಮ್ಮ ಬಿಸಿ ಬಿಸಿ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಮಾಡಿಟ್ಟಿದ್ರು. ಸೊ ನಾನು ಬೆಳಗ್ಗೆ ಟಿಫನ್ ಬೇರೆ ಮಾಡಿರಲಿಲ್ಲ. ಸೊ ಅದೆಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಮೇಲೆನೂ ನನಗೆ ಈ ಮಸಾಲೆ ದೋಸೆ ತುಂಬಾ ಫೇವ್ರೇಟು. ಆಯಿತು ಅಂತ ಒಂದೇ ಒಂದು ದೋಸೆ ಹಾಕ್ಕೊಂಡು ಲೈಕ್ ಮಧ್ಯಾಹ್ನದ ಊಟ ಮುಗಿಸಿದ್ವಿ. ಮತ್ತು ಮಧ್ಯಾಹ್ನದ ಮೇಲೆ ಅಮ್ಮ ಏನೇನೋ ಪನ್ನೀರ್ ಬಿರಿಯಾನಿ ಎಲ್ಲ ಮಾಡಿದರು. ಅದು ಮತ್ತೆ ಬಂದು ತಿನ್ನೋಣ, ಇವಾಗ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಸಂಜೆ ಮೇಲೆ ಶಾಪಿಂಗ್ ಹೊರಡ್ತಾ ಇದ್ದೀವಿ. ಸೊ ಮೇಯ್ನ್ ರೀಸನ್ನು ಸ್ಯಾರಿ ತೊಗೋಬೇಕು ಅನ್ನೋ ಒಂದು ರೀಸನಿಂದ. ಯೂಶ್ವಲಿ ನಾವು ಬಿ ಆರ್ ಮುನಿಯಪ್ಪ ಶಾಪ್ಗೆ ಹೋಗ್ತೀವಿ. ಅದರಲ್ಲಿ ಜಾಸ್ತಿ ನಾನು ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಸೊ ನಾನು ತೊಗೊಂಡಿರೋಂಥ ಕೆಲವೊಂದು ಗ್ಲಿಮ್ಸ್ನ ಅಷ್ಟೇ ಇಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಯೂಶ್ವಲಿ ಶಾಪಿಂಗ್ ಹೋಗ್ಬೇಕಾದ್ರೆ ಮೈಂಡಲ್ಲಿ ಒಂದು ಫ್ಯೂ ಕಲರ್ಸ್ನ ಇಟ್ಕೊಂಡು ಹೋಗ್ತೀನಿ, ಇದೇ ಕಲರ್ ಸ್ಯಾರೀಸ್ ತೊಗೋಬೇಕು ಅಂತ. ಸೊ ಈ ಸಲ ಅಂತೂ ಆ್ಯಶ್ ಇಲ್ಲಾಂದರೆ ಆರೆಂಜ್ ಕಲರ್ ಸ್ಯಾರಿ ತೊಗೊಳ್ಳೋಣ ಅಂತ ಹೋದೆ. ಯೂಶ್ವಲಿ ಈ ದಸರಾ ಟೈಮಲ್ಲಿ ಕೆಲವೊಂದು ಕಲರ್ಸ್ ಸ್ಯಾರೀಸ್ 9 ಡೇಸ್ ನವರಾತ್ರಿ ದಿನ 9 ಕಲರ್ಸ್ ಸೀರೆ ಉಡಬೇಕಲ್ವ. ಸೊ ಆವಾಗ ನನಗೆ ಈ ಆರೆಂಜ್ ಮತ್ತು ಈ ಆ್ಯಶ್ ಕಲರ್ ಮಾತ್ರ ನನ್ನ ಹತ್ರ ಇರಲಿಲ್ಲ, ರೇಷ್ಮೆ ಸೀರೆ. ಸೊ ಅಟ್ಲೀಸ್ಟ್ ಈ ಸಲ ಆದರೂ ಆ್ಯಶ್ ಕಲರ್ ತೊಗೊಳ್ಳೋಣ, ಇಲ್ಲಾಂದರೆ ಆರೆಂಜ್ ತೊಗೊಳ್ಳೋಣ ಅಂತ ಮೈಂಡಲ್ಲಿ ಇಟ್ಟು ಬಂದೆ. ಸೊ ಇದೆಲ್ಲ ಕೆಲವೊಂದು ಆ್ಯಶ್ ಕಲರ್ ಸ್ಯಾರೀಸ್ ಅವ್ರು ತೋರಿಸಿದ್ದು. ಸೊ ಅಂದರೆ ಇದು ಆ್ಯಶ್ ಕಲರ್ಗೆ ಪರ್ಪಲ್ ಕಲರ್ ಬಾರ್ಡ್ರು, ಮತ್ತು ಆ್ಯಶ್ ಕಲರ್ಗೆ ಬ್ಲೂ ಕಲರ್ ಬಾರ್ಡ್ರು, ಮತ್ತು ಇನ್ನೊಂದು ಆ್ಯಶ್ ಕಲರ್ಗೆ ಗ್ರೀನ್ ಕಲರ್ ಬಾರ್ಡ್ರು. ಅಂದರೆ ನಾನು ಮೊದಲೇ ಹೇಳ್ಬಿಟ್ಟೆ ನನಗೆ ಆ್ಯಶ್ ಕಲರ್ ಸ್ಯಾರೀಸ್ ಅಷ್ಟೇ ತೋರಿಸಿ, ಇಲ್ಲ ಆರೆಂಜ್ ಕಲರ್ ತೋರಿಸಿ ಅಂತ. ಸಮವ್ ಆರೆಂಜು ಅಷ್ಟು ಕಲೆಕ್ಷನ್ ಇರಲಿಲ್ಲ, ಅಂದರೆ ಇದ್ರೂ ತುಂಬಾ ಒಂಥರ ಆಡ್ ಕಾಂಬಿನೇಷನ್ಸ್ ಇತ್ತು. ಅದಷ್ಟು ನನಗೆ ಇಷ್ಟ ಆಗಲಿಲ್ಲ. ಆರೆಂಜ್ ವಿತ್ ಬ್ಲೂ ಎಲ್ಲ ಇತ್ತು. ಬಟ್ ನನಗೆ ಆರೆಂಜ್ ವಿತ್ ಬ್ರೌನ್ ಆ ಥರ ಇದ್ದರೆ ತೊಗೊಳ್ಳೋಣ ಅಂತ ಹೊರಟಿದ್ದೆ. ಸೊ ಅದಕ್ಕೆ ಆ್ಯಶೇ ತೊಗೊಳ್ಳೋಣ ಈ ಸಲ ಅಂತ ಎಲ್ಲ ನೋಡ್ತಾ ಇದ್ದೀನಿ. ನೋಡಿ ಆ್ಯಶ್ ವಿತ್ ಬ್ಲೂ ಕಾಂಬಿನೇಷನ್, ಆವಾಗೇ ಪರ್ಪಲ್ ತೋರಿಸಿದ್ರು. ಬಟ್ ಇನ್ನೊಂದು ನನಗೆ ತುಂಬ ಇಷ್ಟ ಆಯಿತು, ಆ್ಯಶ್ ವಿತ್ ಗ್ರೀನ್, ಡಾರ್ಕ್ ಗ್ರೀನ್ ಕಾಂಬಿನೇಷನ್ನು. ಅದಕ್ಕೆ ಅದನ್ನು ನಾನು ಶಾರ್ಟ್ ಲಿಸ್ಟ್ ಮಾಡಿದೆ. ನೋಡಿ ಇದು ಫಸ್ಟ್ ಒನ್ ಇದೆಯಲ್ಲ, ಇದು ನನಗೆ ಇಷ್ಟ ಆಯಿತು ಕಾಂಬಿನೇಷನ್ಸಲ್ಲಿ. ಬಟ್ ಅದೆರಡೂ ಚೆನ್ನಾಗಿದೆ, ಬ್ಲೂ ಮತ್ತು ಪರ್ಪಲು ಚೆನ್ನಾಗಿತ್ತು. ಬಟ್ ನನ್ನ ಹತ್ರ ಜಾಸ್ತಿ
ಪರ್ಪಲ್ ಸ್ಯಾರೀಸೇ ಇರೋದ್ರಿಂದ ಇದು ಗ್ರೀನ್ ವಿತ್ ಆ್ಯಶ್ ಯಾಕೋ ನನಗೆ ಇಷ್ಟ ಆಯಿತು. ಸೊ ನಾನು ಇದನ್ನು ಶಾರ್ಟ್ ಲಿಸ್ಟ್ ಮಾಡಿದೆ. ಮತ್ತು ಅಮ್ಮ ಬಂದು ಪಿಂಕ್ ನೋಡ್ತಾಯಿದ್ರು, ಲಕ್ಷ್ಮಿಗೆ ಪಿಂಕು ಈ ಥರದ್ದೇ ಇಷ್ಟ ಆಗುತ್ತಲ್ವ ಅಂತ ಪಿಂಕ್ ಕಲರ್ ಸ್ಯಾರೀಸಲ್ಲಿ ನೋಡ್ತಾಯಿದ್ರು. ಈ 2 ಶಾರ್ಟ್ ಲಿಸ್ಟ್ ಮಾಡಿದ್ರು, ಆನಿಯನ್ ವಿತ್ ಪರ್ಪಲ್ಲು. ನಮ್ಮ ಚಿಕ್ಕಪ್ಪ ಮದುವೆಯಲ್ಲೂ ನಮ್ಮಮ್ಮ ಆಲ್ಮೋಸ್ಟ್ ಈ ಥರ ಆನಿಯನ್ ವಿತ್ ಪರ್ಪಲೇ ತೊಗೊಂಡಿದ್ರು. ಸೊ ಬೇಡಮ್ಮ ಅಂದಿದ್ದಕ್ಕೆ ಲಾಸ್ಟಿಗೆ ಇದು ಒಂಥರ ಆನಿಯನ್ ವಿತ್ ಪಿಂಕು, ಇದು ಒಂದು ಒಳ್ಳೆ ಕಾಂಬಿನೇಷನ್. ಬಟ್ ನನ್ನ ಹತ್ರ ಆಲ್ರೆಡಿ ಈ ಕಾಂಬಿನೇಷನ್ ಇದೆ. ಮತ್ತು ಅಮ್ಮ ಹತ್ರ ಸ್ಯಾರಿ ಇದ್ದರೆ ನಾನು ಉಡ್ಬೋದು ಅಂತ ಇದನ್ನು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಸೊ ಈ 2 ಸ್ಯಾರೀಸ್ನ ಶಾಪ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಆನ್ ದ ವೇ ಬರಬೇಕಾದ್ರೆ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಹತ್ರ ಒಂದು ಸ್ನ್ಯಾಕ್ಸ್ ಅಂಗಡಿ ಇದೆ, ಅಲ್ಲೆಲ್ಲ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಸೊ ಹಂಗೂ ಈ ಒಂದು ಸ್ಯಾರೀಸ್ದು ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ ನನ್ನ ಮೈಂಡಲ್ಲಿ ನಾನು ಅಂದ್ಕೊಂಡು ಹೋಗಿದ್ದ ಪ್ರೈಸ್ ಬಂದು ಒಂದು 10K ಒಳಗಡೆ ತೊಗೊಳ್ಳೋಣ ಅಂತ. ಸೊ ಲಾಸ್ಟ್ ಇಯರು 20K ಅಲ್ಲಿ ತೊಗೊಂಡಿದ್ದೆ ಸ್ಯಾರೀಸು. ಬಟ್ ಈ ಸಲ ಲೈಕ್ ಕಡಿಮೆ ಪ್ರೈಸಲ್ಲಿ ಸ್ಯಾರಿ ಒಂದು 10K ಒಳಗಡೆ ತೊಗೊಂಡು ರಿಮೈನಿಂಗ್ ಅಮೌಂಟ್ಗೆ ಒಂದು ಸಿಲ್ವರ್ ಇಲ್ಲ ಗೋಲ್ಡು ಈ ಥರ ತೊಗೊಳ್ಳೋಣ ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡು 10K ಒಳಗಡೆ ಬಡ್ಜೆಟಲ್ಲೇ ಹೋಗಿದ್ದೆ. ಹಂಗೂ ಇನ್ನೂ ಕಡಿಮೆಗೆ ಸಿಕ್ತು ಅಂತಲೇ ಹೇಳ್ಬೋದು. ಈ ಆ್ಯಶ್ ಕಲರ್ ನಾನೇನು ತೊಗೊಂಡಿದ್ದೀನಲ್ಲ ಇದು ಬಂದು 7K ಆಯಿತು, 50 ರುಪೀಸ್ ಏನೋ ಕಡಿಮೆ. ಮತ್ತು ಅಮ್ಮದು ಆನಿಯನ್ ವಿತ್ ಪಿಂಕ್ ಕಾಂಬಿನೇಷನ್ ಆರ್ ಬೇಬಿ ಪಿಂಕ್ ವಿತ್ ಡಾರ್ಕ್ ಪಿಂಕ್ ಕಾಂಬಿನೇಷನ್ ಬಂದು 7650 ಏನೋ ಆಯಿತು. ಇಬ್ಬರದಕ್ಕೂ ಒಂದು 600-700 ರುಪೀಸ್ ಡಿಫ್ರೆನ್ಸಲ್ಲಿದೆ ಅಷ್ಟೇ. ಸೊ ಒಂದು ಒಳ್ಳೆ ಪ್ರೈಸ್ಗೆ ನಮಗೊಂದು ತುಂಬಾ ಒಳ್ಳೆ ಸ್ಯಾರಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಯಾವ ರೀತಿ ಅನಿಸ್ತು ಈ ಒಂದು ಸ್ಯಾರಿ ಕಲರ್ಸ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನನ್ನ ಮೈಂಡಲ್ಲಿ ಅದೇ ಕಲರ್ ಬೇಕು ಅಂತ ಹೋಗಿದ್ದಕ್ಕೆ ಫೈನಲಿ ಲೈಕ್ ಅವರೆಲ್ಲ ಪಾಪ ಗ್ರೇ ಕಲರ್ಸಲ್ಲೇ ತೋರಿಸೋದು. ಬಟ್ ಆರೆಂಜ್ ತುಂಬಾ ಲೈಕ್ ಕಲೆಕ್ಷನ್ ಇರಲಿಲ್ಲ, ಅದರಿಂದ ನಾನು ಫೈನಲಾಗಿ ಗ್ರೇಗೆ ಫಿಕ್ಸ್ ಆದೆ. ಬಟ್ ಇದು ತುಂಬ ಒಂಥರ ಟ್ರೆಂಡಿಯಾಗಿ ಚೆನ್ನಾಗಿದೆ ಪ್ಯಾಸ್ಟಲ್ ಕಲರ್ಸ್ ಅಂತ ನನಗೆ ಅನ್ನಿಸ್ತು. ಹಂಗೂ ಇದ್ರದ್ದು ನೋಡಿ ಬ್ಲೌಸ್ ಆರ್ ಇದು ಒಂದು ಕಾಂಟ್ರಾಸ್ಟಲ್ಲಿದೆ, ಗ್ರೇ ವಿತ್ ಡಾರ್ಕ್ ಬಾಟಲ್ ಗ್ರೀನಲ್ಲಿ. ಸೊ ನೆಕ್ಸ್ಟು ಸ್ವಲ್ಪ ಸಿಲ್ವರ್ ಸಹ ಶಾಪ್ ಮಾಡಿದ್ದೀನಿ. ಸೊ ನನ್ನ ಸಿಲ್ವರ್ ಕಲೆಕ್ಷನ್ ನೋಡಿರೋರು ಎಷ್ಟೊಂದು ಜನ ನನಗೆ ಸಜೆಷನ್ಸ್ ಕೊಟ್ಟಿದ್ದೀರಾ, ಅಂದರೆ ಬಿಂದಿಗೆ ಒಂದು ತೊಗೊಂಬಿಡಿ ಅಂತ. ಸೊ ಅದನ್ನು ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೂ ಅವರೇನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಬಟ್ ಈ ಒಂದು ಗಂಗಾಳ ಸಹ ನನ್ನ ಹತ್ರ ಇರಲಿಲ್ಲ. ಅಂದರೆ ಈ ತಿರುಪತಿದು ದೇವಸ್ಥಾನದಲ್ಲೆಲ್ಲ ಈ ಪ್ರಸಾದ ಇಡ್ತಾರಲ್ಲ ಅದು ಗಂಗಾಳ ಅಂತ ಕರಿತೀವಿ. ಸೊ ನನ್ನ ಹತ್ರ ಇದು ಕಲೆಕ್ಷನ್ಸಲ್ಲೂ ಇದೊಂದು ಇರಲಿಲ್ಲ, ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ಫೈನಲಿ ಇವತ್ತು ತೊಗೊಳಂಗಾಯಿತು. ಸೊ ಆ ಸ್ಯಾರಿಗಂತ ಇಟ್ಟಿದ್ದು ರಿಮೈನಿಂಗ್ ಅಮೌಂಟಲ್ಲಿ ನಾನು ಇದೊಂದು ಪುಟಾಣಿ ಗಂಗಾಳ ತೊಗೊಂಡಿದ್ದೀನಿ. ಹಂಗೂ ಅಮ್ಮ 2 ತೊಗೊಂಡ್ರು. ಸೊ ನಾನಿದು ಫಸ್ಟು ತೊಗೊಂಬಂದಿದ್ದೆ, ಅದನ್ನು ನೋಡಿ ಅಮ್ಮ ನನಗೂ ತಂದುಬಿಡು ಅಂದಮೇಲೆ ಅಮ್ಮ ಏನೊಂದು ಚೂರು ದೊಡ್ಡ ಸೈಜಲ್ಲಿ 2 ತೊಗೊಂಡಿದ್ದಾರೆ. ಅಮ್ಮದು 12,200 ಆಯಿತು ಬಿಲ್ ಎರಡಕ್ಕೂ ಸೇರಿ. ನಂದಕ್ಕಿಂತ ವೆಯ್ಟ್ ಆ್ಯಕ್ಚುಲಿ ಕಡಿಮೆ ಇದೆ, ಬಟ್ ಉದ್ದ ಇದೆ ಇದು. ಸೊ ಇನ್ನೂ ನಂದಕ್ಕಿಂತ ದೊಡ್ಡದಾಗಿ ಕಾಣುತ್ತೆ. ಸೊ ಅಮ್ಮ ಸೆಟ್ ಆಫ್ 2 ತೊಗೊಂಡಿದ್ದಾರೆ. ಬಟ್ ನಂದು ಅಷ್ಟು ಬಡ್ಜೆಟ್ ಇರಲಿಲ್ಲ, ಸೊ ನಾನು ಒಂದು ಸಿಂಗಲ್ ತೊಗೊಂಡಿದ್ದೀನಿ. ಅಂದರೆ ಮಕ್ಕಳದು ಉಂಡಿ ದುಡ್ಡಲ್ಲಿ ಇನ್ನೊಂದು ಚೂರು ಹಾಕಿ ಅವ್ರ ಉಂಡಿದು ಒಂದು ನೆನಪು ಅಂತ ನಾನು ತೊಗೊಂಡಿದ್ದು. ಸೊ ಇದು ಅಮ್ಮದ ಹಿಂದೆ ಫ್ಲವರ್ಸ್ ಇದೆ ಮತ್ತು ಮುಂದೆ ನಾಮ ಶಂಕು ಚಕ್ರ ಇದೆ. ನಂದರಲ್ಲಿ 2 ಕಡೆ ಶಂಕು ಚಕ್ರ ಇದೆ. ಇದು ತುಂಬಾ ಸಖತ್ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಸತ್ಯನಾರಾಯಣ ಜ್ಯುವೆಲರ್ಸಲ್ಲಿ ನಾವು ತೊಗೊಂಡಿದ್ದು. ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನೆಕ್ಸ್ಟು ಇನ್ನೇನು ಪಾಚ್ಕೊಳ್ಳೋ ಅಂಥ ಟೈಮು. ಸೊ ಹಂಗೂ ರೂಮಲ್ಲಿ ಮಲ್ಕೊಳ್ಳಿ ಅಂದರೆ ನನ್ನ ಮಕ್ಕಳು ಇಲ್ಲ ನಾವು ಹಾಲಲ್ಲಿ TV ನೋಡ್ಕೊಂಡು ಮಲ್ಕೋಬೇಕು ಅಂತ ಇಲ್ಲಿ ನನ್ನ ತಮ್ಮ ಅವ್ರು ಹೇಳಿದಂಗೆಲ್ಲ ಕೇಳ್ತಾನೆ. ಸೊ ಅವನಿಗೆ ಹೇಳಿ ಈ ಥರ ಬೆಡ್ಸ್ನೆಲ್ಲ ಆಚೆ ಹಾಕಿಸ್ತಾ ಇದ್ದಾರೆ. ಅಂದರೆ ಈ ಥರ 2 ಎಕ್ಸ್ಟ್ರಾ ಬೆಡ್ಸ್ ಇಟ್ಟಿರ್ತೀವಿ, ಯಾರನ್ನ ಬಂದರೆ ಹೆಂಗೆ ಬೆಡ್ ಇಲ್ದಿರ ಮಲಗಿಸೋದು ಅಂತ ಈ ಥರ ಒಂದು 2 ಬೆಡ್ಸ್ ಎಕ್ಸ್ಟ್ರಾ ಇರುತ್ತೆ ಮನೆಯಲ್ಲಿ. ಸೊ ಅದನ್ನು ಇವತ್ತು ಇವರೆಲ್ಲ ಹಾಕ್ಕೊಂಡು ಮಲಗ್ತಾ ಇದ್ದಾರೆ. ಸೊ ಇದು ಒಂದು ಮೆಮೊರಿನೇ. ನಾವು ಚಿಕ್ಕ ವಯಸ್ಸಲ್ಲಿ ಆಂಟಿ ಮನೆಗೆ ಎಲ್ಲ ಹೋದಾಗ ಈ ಥರ ನಮ್ಗೆ ಹಾಕ್ಕೊಡ್ತಾಯಿದ್ರು. ನಾವು ಕಸಿನ್ಸ್ ಎಲ್ಲ ಹಾಲಲ್ಲಿ ಲೈನಾಗಿ ಮಲ್ಕೊಂಡು TV ನೋಡ್ತಾಯಿದ್ವಿ. ಸೊ ಅದು ನನಗೆ ನೆನಪು ಬಂತು ಇದು ನೋಡಿದಾಗ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಚೈಲ್ಡ್ಹುಡ್ ಮೆಮೊರಿ ಇದಿದೆ? ಅಂಕಲ್ ಆಂಟಿ ಮನೆಗಳಿಗೆ ಹೋದಾಗ, ಚಿಕ್ಕಮ್ಮಂದರು ಅತ್ತೆ ಮನೆಗಳಿಗೆ ಹೋದಾಗೆಲ್ಲ ಈ ಥರ ಅಜ್ಜಿ ಮನೆಗಳಲ್ಲಿ ಹಾಕ್ಕೊಂಡು ಮಲ್ಕೊಂಡು TV ನೋಡ್ತಾಯಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನನಗಂತೂ ಸಖತ್ತು ಮೆಮೊರೀಸ್ ಇದೆ. ಎಲ್ಲ ಆಂಟಿ ಮನೆಗಳಿಗೆ, ಅತ್ತೆ ಮನೆಗಳಿಗೆ, ಯಾರ ಮನೆಗೆ ಹೋದಾಗೂ ಇದೊಂದು ಮ್ಯಾಂಡೇಟ್ರಿ. ಎಲ್ಲ ಕಸಿನ್ಸ್ ಹಿಂಗೆ ಮಲಗ್ತಾ ಇದ್ವಿ. ಸೊ ಇವತ್ತು ಮಕ್ಕಳು ಅದೇ ಥರ ಮಲಗ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.